ಸರಿ ಮಾವ, ರೆಡಿನಾ? ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಎಲ್ಲ ಥರದ ಹೂಗಳಿದೆ, ಹಣ್ಣುಗಳಿದೆ, ಬಳೆಗಳಿದೆ, ದೇವ್ರ ಫೋಟೋಗಳಿದೆ, ರಬ್ಬರ್ ಬ್ಯಾಂಡ್ಗಳಿದೆ. ಇದಿಷ್ಟರಲ್ಲಿ ನನಗೆ ಯಾವ್ದು ಇಷ್ಟ ಅಂತ ನೀವು ಹೇಳಬೇಕು. ಸರಿ, ಇನ್ನೇನು ಶುರು ಮಾಡ್ಬೋದಲ್ಲ? ಕಮಾನ್ ಸ್ಕ್ವಾಡ್. ಮೊದಲು ಬಳೆಯಿಂದನೇ ಸ್ಟಾರ್ಟ್ ಮಾಡೋಣ, ಏನಂತೀರಾ? ನಿನ್ನೆ ತಾನೇ ನನಗೆ ಯಾವ ಬಣ್ಣದ ಬಳೆ ಇಷ್ಟ ಅಂತ ಗೊತ್ತಾಗಿದೆ. ಖಂಡಿತವಾಗ್ಲೂ ಕರೆಕ್ಟಾಗೇ ಹೇಳ್ತಾರೆ. ನಿನ್ನೆ ತಾನೇ ಜಾತ್ರೆಯಲ್ಲಿ ಬಳೆ ಕೊಡಿಸ್ದೆ. ಹಸಿರು ಬಳೆ. ಬಿಳಿ, ನಿನ್ಗೆ ಹಸಿರು ಬಳೆ ಅಂದ್ರೆ ಇಷ್ಟ, ಕರೆಕ್ಟಾ? ಹಾ ಸರಿ, ಮುಂದಿಂದು? ಅಲ್ಲ, ಇದು ಕರೆಕ್ಟಾ ಇಲ್ವಾ ಅಂತ ಹೇಳು. ವಾಟ್ ಈಸ್ ದಿಸ್? ಎಕ್ಸಾಮ್ ಬರ್ದಿದ ತಕ್ಷಣ ರಿಸಲ್ಟ್ ಕೊಡ್ತಾರ? ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು. ನೆಕ್ಸ್ಟ್. ಆಯ್ತು. ನೆಕ್ಸ್ಟ್ ರಬ್ಬರ್ ಬ್ಯಾಂಡು. ನಿನಗೆ ಬ್ಲೂ ಕಲರ್ ರಬ್ಬರ್ ಬ್ಯಾಂಡ್ ಅಂದ್ರೆ ಇಷ್ಟ, ಕರೆಕ್ಟಾ? ಮುಂದಿಂದು? ಅಲ್ಲ, ಇದು ಆನ್ಸರ್ ಹೇಳು, ಕರೆಕ್ಟ್ ತಾನೆ? ಮಾವ, ಈಗಲೇ ಎಲ್ಲ ಹೇಳಕ್ಕಾಗಲ್ಲ. ಮೊದಲು ಎಲ್ಲಾನು ಕರೆಕ್ಟಾ ಇಲ್ವಾ ಅಂತ ಹೇಳಿ, ಆಮೇಲೆ ಪಾಸಪ್ ಎಲ್ಲ ಹೇಳ್ತೀನಿ. ಇದೊಳ್ಳೆ ಕತೆ ಆಯ್ತು. ಇದನ್ನ ಗ್ಯಾರಂಟಿ ಕರೆಕ್ಟಾಗೇ ಹೇಳ್ತಾರೆ. ಹೋದ್ವಾರ ತರ ನನಗಿಷ್ಟ ಅಂತ ಹೂ ತಂದು ಕೊಟ್ಟಿದ್ರಲ್ಲ ಮಾವ. ನಿನಗೆ ಹಳದಿ ಬಣ್ಣದ ಗುಲಾಬಿ ಹೂವು ಅಂದ್ರೆ ಇಷ್ಟ, ಕರೆಕ್ಟಾ? ಸರಿ ಮಾವ, ಮುಂದಿಂದು? ಈಗ ನಿನಗೆ ಯಾವ ಬಣ್ಣ ಇಷ್ಟ ಅಂತ ಹೇಳ್ತೀನಿ, ಸರಿನಾ? ಮಾವ, ಎಲ್ಲರೂ ತಪ್ಪಾಗೆ ಹೇಳ್ತಿದ್ದೀರಾ. ಇದೊಂದನ್ನಾದ್ರೂ ಕರೆಕ್ಟಾಗಿ ಹೇಳಿ. ಸೀಬೆ ಹಣ್ಣು ಅಂದ್ರೆ ನಿಂಗೆ ಇಷ್ಟ, ಕರೆಕ್ಟಾ? ದೇವ್ರಲ್ಲಿ ಯಾವ ದೇವ್ರು ಇಷ್ಟ ಅಂತ ಹೇಳಿ ಮಾವ. ಒಂದ್ ನಿಮಿಷ. ಅಮ್ಮ ತಾಯಿ ಚಾಮುಂಡಿ, ಮುತ್ತು ಮಾವ ಎಲ್ಲ ತಪ್ಪಾಗಿ ಹೇಳಿ ನನ್ನ ಮರ್ಯಾದೆ ತೆಗಿತಿದ್ದಾರೆ. ನಾನು ಮದುವೆ ಆಗಬೇಕು ಅಂದ್ಕೊಂಡಿರೋ ನನ್ನ ಮುತ್ತು ಮಾವಂಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ಎಷ್ಟು ಅವಮಾನ. ನನ್ನ ಇಷ್ಟವಾಗಿರೋ ದೇವರು ನೀನು ಅಂತ ನೀನಾದರೂ ಮಾವಂಗೆ ತಿಳಿಸ್ಕೊಡು. ನಿನಗೆ ಗಣೇಶ್ ಅಂದ್ರೆ ತುಂಬಾ ಇಷ್ಟ, ಕರೆಕ್ಟಾ? ಇನ್ನೇನು, ಎಲ್ಲ ಮುಗಿತಲ್ಲ, ರಿಸಲ್ಟ್ ಹೇಳು. ಮಿಸ್ಟರ್ ಮುತ್ತುಬಾಸ್, ಈಗ ಮುಗ್ದಿರೋದು ವೆರಿ ಪ್ರಾಕ್ಟಿಕಲ್. ಇನ್ನು ಓವೆಲ್ ಇದೆ. ಓರಲ್ಲ. ಸರಿ, ನಾನೀಗ ನಿಮಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ನೀವು ಉತ್ತರ ಕೊಡಬೇಕು. ಆಯ್ತು, ಇಷ್ಟೇ ಮಾಡಿದ್ದೀನಂತೆ, ಇನ್ ಓರಲ್ ಹೇಳಲ್ವಾ? ಕೇಳು, ಅದೇನು ಕೇಳ್ತೀಯ? ನಾನು ನಿಮ್ಮನ್ನ ಮೊದಲನೇ ಸರಿ ಮುತ್ತು ಮಾವ ಅಂತ ಕರೆದಿದ್ದು ಯಾವಾಗ? ನೀನ್ ನನಗೆ ಮೊದಲನೇ ಸರಿ ಮುತ್ತು ಮಾವ ಅಂತ ಕರೆದಿದ್ದು ನೀನು 15ನೇ ವರ್ಷ ಇದ್ದಾಗ, ಕರೆಕ್ಟಾ? ಏ ಹೋಗಿ ಮಾವ, ನಾನು ಅಮ್ಮ ಅಂತ ಕರೆದಾಗ್ಲೇ ಮುತ್ತು ಮಾವ ಅಂತ ಕರೆದಿದ್ದೆ ಅಂತ ಅಮ್ಮ ಹೇಳ್ತಿದ್ರು. ನೀವು ನೋಡಿದ್ರೆ 15ನೇ ವಯಸ್ಸು ಅಂತ ಹೇಳ್ತಿದ್ದೀರಾ. ಓ ಹೌದಾ? ಹೋಗ್ಲಿ ಬಿಡು, ಮುಂದಿನ ಪ್ರಶ್ನೆ ಕೇಳು. ನನ್ಗೊಂದ್ಸರಿ ಕಾಲಿಗೆ ಪೆಟ್ಟಾಗಿತ್ತು, ಆಗ ನೀವು ಮಾವಿನ ಸೊಪ್ಪನ್ನ ಕಟ್ಟಿದ್ರಿ, ಅದು ಯಾವಾಗ ಅಂತ ಹೇಳಿ? ನಾನು ಕಾಲಿಗೆ ಪಟ್ಟಿ ಕಟ್ಟಿದ್ನ? ಯಾವಾಗ? ಅಯ್ಯೋ ಮಾವ, ನೀವು ನನಗೆ ಸೈಕಲ್ ಹೇಳ್ಕೊಡ್ತೀನಿ ಅಂತ ಕರ್ಕೊಂಡೋಗಿ ನಾನು ಸೈಕಲಲ್ಲಿ ಬಿದ್ದು ಗಾಯ ಮಾಡಿಕೊಂಡೆ. ಆಗಲೇ ನೀವು ನನಗೆ ಪಟ್ಟಿ ಕಟ್ಟಿದ್ದು. ಇದು ನೆನಪಿಲ್ವಾ ನಿಮಗೆ? ಈಗ ನೆನಪಾಯ್ತು ನೋಡು. ಅದೇ ನಾನು ನಿನ್ನ ದೇವಸ್ಥಾನಕ್ಕೆ ಹೋಗಿದ್ವಿ, ಆಗ ನೀನು ನನ್ನ ರೇಗಷ್ಟೇ ಅಂತ ನಾನು ನಿನ್ನ ಓಡಿಸ್ಕೊಂಡು ಬಂದೆ. ಆಗ ನೀನು ಬಿದ್ದಲ್ಲ, ಆವಾಗ ಅನ್ಸುತ್ತೆ, ಕರೆಕ್ಟಾ? ಸರಿ, ಈಗ ನಾನು ಸುಲಭದ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಬೇಕು. ಸುಲಭವಾದ ಯಾಕೆ? ಕಷ್ಟದ ಕೇಳು, ಡಿಗ್ರಿ ಹೋಲ್ಡ್ರು ನಾವು. ಸರಿ ಮಾವ, ನೀನ್ ನನಗೆ ಮೊದಲನೇ ಉಡುಗೊರೆ ಕೊಟ್ಟಿದ್ಯಾ? ಅದು ಮೊದಲನೇ ಉಡುಗೊರೆನಾ? ಕಮಾನ್ ಬಳೆ.
ಅಯ್ಯೋ ಮಾವ, ಇದನ್ನು ತಪ್ಪಾಗೆ ಹೇಳಿದ್ರಿ. ನನಗೆ ನೀವು ಉಂಗ್ರ ಕೊಟ್ಟಿದ್ದು. ಕರೆಕ್ಟು ಬಾಯಿಲಿ ಉಂಗ್ರ ಅಂತಾನೆ ಬಂದಿತ್ತು, ಹಂಗೆ ಮಿಸ್ ಆಗಿ ಬಳೆ ಅಂತ ಬಂದ್ಬಿಡ್ತು ನೋಡು. ಹಾ ಬಂದ್ಬಿಡಿ. ನನಗಿಷ್ಟ ಅಂತ ನೀವು ನನ್ನ ಹೋಟ್ಲಿಗೆ ಕರ್ಕೊಂಡು ಹೋಗಿದ್ರಿ. ಅಲ್ಲಿ ನನಗೆ ಯಾವ ತಿಂಡಿ ಕೊಡ್ಸಿದ್ರಿ ಹೇಳಿ? ಏಯ್, ಇದಂತೂ ನನಗೆ ಚೆನ್ನಾಗಿ ನೆನಪಿದೆ. ಅದೇ ನಮ್ಮ ಗೌಡ್ರ ಹೋಟ್ಲು, ಇಡ್ಲಿ ಕಾಲ್ ಸೂಪು. ಅಯ್ಯೋ, ಇದು ನೆನಪಿಲ್ವಾ ನಿಮಗೆ? ನೀವು ನನಗೆ ಕೊಡ್ಸಿದ್ದು ಮುದ್ದೆ ನಾಟಿ ಕೋಳಿ ಸಾರು. ಈಗ ನೋಡಿದ್ರೆ ಬೇರೆ ಏನೋ ಹೇಳ್ತಿದ್ದೀರಾ. ಎಲ್ಲ ಪ್ರಶ್ನೆಗಳು ಮುಗಿತು. ಎಲ್ಲಿ ಈಗ ಮಾರ್ಕ್ಸ್ ತೋರಿಸಿ. ಏಯ್, ಮುತ್ತು ಮಾವ ಪಾಸಬೇಡ, ಮುತ್ತು ಮಾವ ಪಾಸಬೇಡ. ಯಾರು ನೋಡೋ ಅವಶ್ಯಕತೆ ಇಲ್ಲ. ಎಲ್ಲರೂ ಅಲ್ಲೇ ಇರಿ. ಹೋಗಿ 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 ಹೋಗಿ. ಮಿಸ್ ಸನ್ಮಾನ್ಯ ಜಡ್ಜ್ ಅವರೇ, ಮಾರ್ಕ್ಸ್ ಕೇಳಿದ್ರೆ ಮುತ್ತುನೇ ಕೇಳ್ದಂಗೆ ಆಡ್ತಿರಲ್ಲ. ಏ ಬಿಡ, ಎಲ್ಲ ಪ್ರಶ್ನೆಗೂ ಆನ್ಸರ್ ಮಾಡಿದ್ದೀನಿ. ಅಫ್ಕೋರ್ಸ್ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿರ್ತೀನಿ. ಡಿಸ್ಟಿಂಕ್ಷನ್ ಅಂತಾರೆ ನಿನ್ ಮುಖ. ಬೆಳ್ಳಿ ಮುಖ ನೋಡಿದ್ರೆ ನೀನು ಹೋಲ್ಸೇಲ್ ಆಗಿ 0 ತಗೊಂಡಿರ್ತೀಯವ. ಚಿಕ್ಕಿ ಪ್ಲೀಸ್ ಮಾರ್ಕ್ಸ್ ತೋರಿಸಿ. ನಮಗೂ ಕುತೂಹಲ ಇದೆ, ಪ್ಲೀಸ್ ತೋರಿಸಿ ಅದಕ್ಕೆ. ಪ್ಲೀಸ್ ತೋರಿಸಿ ಜಡ್ಜ್, ಪ್ಲೀಸ್ ತೋರಿಸಿ. ಯಾಕೆ ಎಲ್ರು ದಂಗಾಗಿ ನಿಂತಿದ್ದೀರಾ? ನಾನು ಹೇಳಿದ ಎಲ್ಲ ಉತ್ತರನು ಕರೆಕ್ಟ್ ಆಗಿತ್ತಾ? ಅಫ್ಕೋರ್ಸ್ ಇರಲೇಬೇಕು. ಈ ಮುತ್ತು ಅಂದ್ರೆ ಸುಮ್ಮನೆನಾ? ಇನ್ನೂ ಏನಾದರೂ ಎಕ್ಸಾಮ್ಸ್ ಇದ್ರೆ ಹೇಳಿ, ಮಾಡೋಣ. ಹೋಯ್ತು ಮುತ್ತು, ಎಲ್ಲ ಹೋಯ್ತು. ಏನಾಯ್ತು? ಏನೇನೋ ಮಾತಾಡ್ತಿದ್ಯಲ್ಲೋ? ಮುತ್ತು, ನೀನು ಹೇಳಿರೋ ಅಷ್ಟು ಉತ್ತರ ತಪ್ಪು. ಛೇ, ಒಂದು ಪ್ರಶ್ನೆಗೂ ಸರಿಯಾದ ಆನ್ಸರ್ ಮಾಡಿಲ್ಲ ನೋಡು. ಎಲ್ಲ ದೊಡ್ಡ ಏನಿಲ್ಲ, ಮುತ್ತು ಮಾವ ಏನು ತಪ್ಪು ಹೇಳಿಲ್ಲ, ಎಲ್ಲ ಸರಿಯಾಗಿ ಹೇಳಿದ್ದಾರೆ. ನನಗೇನೇನು ಇಷ್ಟ ಇದೆ ಅಂತ ಮಾವಂಗೆ ಗೊತ್ತಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಪ್ರಶ್ನೆ ಕೇಳಿದೆ. ಆದರೆ ಮಾವ ಅವ್ರಿಗೇನು ಇಷ್ಟ ಇದೆ ಅಂತ ಹೇಳಿದ್ದಾರೆ. ಪರವಾಗಿಲ್ಲ ಮಾವ, ನಿಮ್ಗೇನು ಇಷ್ಟ ಇದೆ ಅಂತ ನನಗೆ ಗೊತ್ತಾಯ್ತು. ನಾನೆಲ್ಲ ನೆನಪಲ್ಲಿ ಇಟ್ಕೊಂಡಿರ್ತೀವಿ. ಅಂದರೆ ನಾನು ಹೇಳಿದ್ದೆಲ್ಲ ತಪ್ಪಾ? ಇಲ್ಲ ಮಾವ, ನೀವು ಹೇಳಿದ್ದೆಲ್ಲ ಕರೆಕ್ಟಾಗೇ ಇದೆ. ಸಾರಿ ಬೆಳ್ಳಿ, ಚಿಕ್ಕ ವಯಸ್ಸಿಂದ ನಿನ್ನ ನೋಡ್ತಿದ್ರು ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಮುತ್ತು ಬಾಸ್, ನಿಮ್ಮ ಫೀಲಿಂಗ್ಗೆ ಬ್ರೇಕ್ ಹಾಕಿ ನೆಕ್ಸ್ಟ್ ಟಾಸ್ಕಿಗೆ ರೆಡಿ ಆಗಿ. ಹೇ, ನೀನು ಸುಮ್ಮನೆ ಇರೋ. ಈಗಲೇ ಬೆಳ್ಳಿ ಬೇಜಾರು ಮಾಡ್ಕೊಂಡಿದ್ದಾಳೆ. ಅವಳಿಗೆ ಇನ್ನಷ್ಟು ಬೇಜಾರು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅಂದರೆ ಅವಳು ಕೇಳೋ ಪ್ರಶ್ನೆಗೆ ನೀವು ಉತ್ತರ ಕೊಡೋಕ್ಕಾಗಲ್ಲ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟ? ಬೆಳ್ಳಿ, ನೀನು ಮುಂದೆ ಹೇಳಮ್ಮ, ನೀನು ಪ್ರೀತಿಯ ಮುತ್ತು ಮಾವ ಏನು ಆನ್ಸರ್ ಕೊಡಬೇಕು ಅಂತ. ಇನ್ಯಾವ ಪ್ರಶ್ನೆನೂ ಇಲ್ಲ ಮಾವ. ನಂದೊಂದು ಆಸೆ ಇದೆ, ಅದನ್ನ ನೆರವೇರಿಸ್ತೀರಾ? ಏನು ಹೇಳು ಬೆಳ್ಳಿ? ಮಾವ, ಈ ಸರಿ ಹಬ್ಬಕ್ಕೆ ನಿಮಗೆ ಬಟ್ಟೆ ತಗೋಬೇಕು ಅನ್ನಿಸ್ತು. ಅದಕ್ಕೆ ದೇವಸ್ಥಾನದಲ್ಲಿ ಕೆಲಸ ಮಾಡಿದ್ದಕ್ಕೆ ಅವ್ರೊಂದಷ್ಟು ದುಡ್ಡು ಅಂತ ಕೊಟ್ಟರು. ಜಾತ್ರೆನಲ್ಲಿ ನಿಮಗೆ ಒಂದು ಪಂಚೆ ಶರ್ಟ್ ತಗೊಂಡಿದ್ದೀನಿ. ಅದನ್ನ ನೀವು ಇವತ್ತು ಹಾಕೋತೀರಾ? ಬೆಳ್ಳಿ, ನೀ ನನಗೆ ಬಟ್ಟೆ ತಂದಿದ್ಯಾ? ಹೌದು ಮಾವ, ನಾನು ನಿಮಗೆ ಅಂತ ತಗೊಂಡಿರೋ ಬಟ್ಟೆ ನೀವು ತಗೊಳ್ಳೋ ಥರ ದುಬಾರಿದೇನಲ್ಲ. ಅದೇನು ಅಷ್ಟೊಂದು ಚೆನ್ನಾಗಿಲ್ಲ. ನೀವು ಒಂದೇ ಒಂದ್ಸರಿ ಅದನ್ನು ಹಾಕ್ಕೊಂಡು ಬನ್ನಿ, ನಾನು ನೋಡಿ ಖುಷಿ ಪಟ್ಬಿಡ್ತೀನಿ. ನೀವು ಇಡೀ ದಿನ ಏನು ಹಾಕೋಬೇಡಿ, ತೆಗೆದ್ಬಿಡಿ. ಬೆಳ್ಳಿ, ನೀನು ಎಷ್ಟು ದುಡ್ಡು ಕೊಟ್ಟೆ ಆ ಶರ್ಟ್ ತಂದೆ ಅಥವಾ ಯಾವ ಕ್ವಾಲಿಟಿ ತಂದೆ ಅನ್ನೋದು ಮುಖ್ಯ ಆಗಲ್ಲ. ಎಷ್ಟು ಪ್ರೀತಿಯಿಂದ ಕೊಟ್ಟೆ ಅನ್ನೋದೇ ಮುಖ್ಯ. ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯಾ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಹೋಗು, ತಗೊಂಡು ಬಾ. ಇವತ್ತು ಇಡೀ ದಿವಸ ಅದೇ ಡ್ರೆಸ್ಸಲ್ಲಿ ಇರ್ತೀನಿ, ಸರಿನಾ? ಸರಿ ಮಾವ, ಈಗಲೇ ತರ್ತೀನಿ. ಮಾವ ತಗೊಳ್ಳಿ. ಇಷ್ಟೊಂದು ಚೆನ್ನಾಗಿರೋ ಬಟ್ಟೆ ತಂದು ಸುಮಾರಾಗಿದೆ ಅಂತಿದೆಯಲ್ಲ,
ನನಗಿಷ್ಟ ಆಯಿತು. ತುಂಬ ಚೆನ್ನಾಗಿದೆ. ನೀನು ಇಷ್ಟು ಕಷ್ಟಪಟ್ಟು ಈ ಬಟ್ಟೆ ತಂದಿದ್ಯಾ ಅಂದರೆ ನಿನ್ನ ಶ್ರಮಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಬೆಳ್ಳಿ. ಏನು ಈಗಲೇ ಹಾಕೊಂಡು ಬರಬೇಕು ತಾನೆ? ಬಂದೇ ಇರು. ಹೇಗಿದೆ ಬೆಳ್ಳಿ? ಸೂಪರಾಗಿ ಕಾಣಿಸ್ತಿದ್ದೀರಾ ಮಾವ. ಹೇಗೂ ಎಲ್ಲರೂ ಇಲ್ಲೇ ಸೇರಿದ್ದೀರಾ. ನಿಮ್ಗೊಂದು ವಿಷಯ ಹೇಳಬೇಕು. ಇಷ್ಟು ದಿವಸ ಮಾಯಾ ಈ ಮನೇಲಿದ್ಲು. ಈ ಮನೆ ಜವಾಬ್ದಾರಿ ಎಲ್ಲ ಅವಳೇ ನೋಡ್ಕೊಳ್ತಿದ್ಲು. ಆದ್ರೆ ಇನ್ ಮುಂದೆ ಅದನ್ನೆಲ್ಲ ಬೆಳ್ಳಿ ನೋಡ್ಕೊಳ್ತಾಳೆ. ಶರ್ಮಿಳಾ, ಮನೆ ಬೀಗದ ಕೈ ಕೊಡು. ನೀನೇನೆ ಕೇಳ್ತಿರೋದು, ಕೊಡು ಶರ್ಮಿಳಾ. ಬೆಳ್ಳಿ ತಗೋ. ಏನು ಯೋಚನೆ ಮಾಡ್ತಿದ್ಯಾ? ತಗೋ. ಮಾವ, ನೀವೇನೋ ಪ್ರೀತಿಯಿಂದ ಕೊಟ್ರಿ. ಆದರೆ ನನಗೆ ಮನೆ ಬಗ್ಗೆ ಏನು ಗೊತ್ತು? ನನ್ನ ಕೈಲಿ ನೋಡ್ಕೊಳಕ್ಕಾಗತ್ತಾ? ನಾನೇನು ಓದ್ಕೊಂಡಿಲ್ಲ ಮಾವ. ನನಗಿಂತ ವಯಸ್ಸಲ್ಲಿ ಅನುಭವದಲ್ಲಿ ಶರ್ಮಿಳಕ್ಕ ದೊಡ್ಡವರು. ಅವರೇ ಈ ಮನೆನ ನೋಡ್ಕೊಂಡ್ರೆ ಚೆನ್ನಾಗಿರತ್ತೆ. ಶರ್ಮಿಳಕ್ಕ, ಬೇಜಾರು ಮಾಡ್ಕೋಬೇಡಿ ಅಕ್ಕ. ನೋಡಿ,
ಈ ಮನೆ ಬೇಗದ ಕೈ ನಿಮಗೆ ಸೇರ್ಬೇಕಾದ್ದು. ಮನೆ ಹೆಣ್ಮಕ್ಳು ಕಣ್ಣೀರು ಹಾಕಿದ್ರೆ ಮನೆಗೆ ಶ್ರೇಯಸ್ಸಲ್ಲ ಅಂತಾರೆ. ದಯವಿಟ್ಟು ಅಳ್ಬೇಡಿ ಅಕ್ಕ. ನೋಡಿ, ನೀವೇ ಈ ಮನೆನ ನೋಡ್ಕೋಬೇಕು. ತಗೊಳ್ಳಿ. ತಗೋ ಶರ್ಮಿಳಾ. ಅಕ್ಕ ತಗೊಳ್ಳಿ. ಅಳ್ಬೇಡಿ ಅಕ್ಕ. ಅಯ್ಯೋ, ಹಬ್ಬ ದಿನ ಎಲ್ಲರೂ ಬೇಜಾರಲ್ಲಿದ್ದೀರಲ್ಲ, ಎಲ್ಲರೂ ಖುಷಿಯಾಗಿರಿ. ಮಾವ, ಹೋದ್ಸರಿ ಹಬ್ಬದಲ್ಲಿ ನೀವು ನನ್ನ ಸೈಕಲಲ್ಲಿ ಸಿನಿಮಾ ನೋಡೋದಕ್ಕೆ ಟೆಂಟ್ ಕರ್ಕೊಂಡು ಹೋಗಿದ್ರಿ, ನೆನಪಿದ್ಯಾ? ಯಾಕೆ ನೆನಪಿಲ್ಲ? ತುಂಬಾ ಚೆನ್ನಾಗಿ ನೆನಪಿದೆ. ಏ ಕಳ್ಳ, ನಿಜವಾಗ್ಲೂ ಹೇಳ್ತಿದ್ಯಾ ಇಲ್ಲ ಸುಮ್ಮನೆ ರೀಲ್ ಬಿಡ್ತಾ ಇದೀಯಾ? ರೀಲು ಇಲ್ಲ, ಏನೂ ಇಲ್ಲಪ್ಪ. ಇವಳನ್ನ ಪಿಕ್ಚರ್ ಕರ್ಕೊಂಡು ಹೋಗೋದಿರ್ಲಿ, ಅಲ್ಲಿಂದ ಮನೆವರೆಗೂ ಹತ್ಕೊಂಡೇ ಬರ್ತಿದ್ಲು. ಎಲ್ರು ನನಗೆ ಬೈತಿದ್ರು, ಯಾಕೆ ಈ ಮಗು ನಳಿಸ್ತೀಯಾ ಅಂತ. ಮಾವ, ಇವತ್ತು ನನ್ನ ಸೈಕಲಲ್ಲಿ ಕರ್ಕೊಂಡು ಹೋಗಿ ಊರೆಲ್ಲ ಸುತ್ತಿಸ್ಕೊಂಡು ಬನ್ನಿ. ಅಷ್ಟೇ ತಾನೇ ಷಣ್ಮಗ? ಸೈಕಲ್ ರೆಡಿ ಮಾಡು. ಏ ಸೂಪರ್ ಬನ್ನಿ. ಸೈಕಲು ಮಾವ, ಸೂಪರ್. ಸೂಪರ್. ಅಪ್ಪ, ನಾನು ಬಂದೆ. ನಾನು ಬಂದೆ. ಅದಕ್ಕೆ ಏನದ್ಗೆ ಇದು ಏರೋಪ್ಲೇನ್ ನೋಡಿದಷ್ಟು ಖುಷಿ ಪಡ್ತಾ ಇದ್ದೀರಾ? ಇದು ಸೈಕಲ್. ಮತ್ತೆ ಖುಷಿ ಆಗಲ್ವಾ? ಪ್ಲೈನ್ ಅಲ್ಲಿ ಆದ್ರೆ ಸೀಟಲ್ಲಿ ಕುತ್ಕೊಂಡು ಹೋಗ್ಬೇಕು, ಬೇರೆ ಯಾರೋ ಓಡಿಸ್ತಾರೆ. ಸೈಕಲ್ ಆದ್ರೆ ಕಂಬಿ ಮೇಲೆ ಕುತ್ಕೊಂಡು ಹೋಗೋದು, ನಮ್ಮ ಮುತ್ತು ಓಡಿಸ್ತಾನೆ, ಅದ್ರ ಮಜಾನ ಬೇರೆವಾ ಅಲ್ವಾ ಬೆಳ್ಳೆ?